ನಮಸ್ತೆ ಸ್ನೇಹಿತರೆ, ಇವತ್ತು ಟೇಸ್ಟ್ ವರ್ಸಸ್ ಹೆಲ್ತ್ ಅಂತ ಬಂದರೆ ಯಾವ್ದು ಇಂಪಾರ್ಟೆಂಟ್ ಹೇಳಿ? ಹೆಲ್ತೇ ಅಲ್ವಾ? ಆದರೆ ನಾವು ಇವತ್ತು ಏನಾಗಿದೆ ಅಂದರೆ ಬಾಯಿ ರುಚಿಗೆ ಮಾರು ಹೋಗ್ಬಿಟ್ಟಿದ್ದೀವಿ. ನಾಲಿಗೆ ಚಪ್ಪಲಕ್ಕೋಸ್ಕರ ಹೊರಗಡೆ ಚಾಟ್ಸ್, ಜಂಕ್ ಫುಡ್, ಹೋಟೆಲ್ ಫುಡ್ಗಳಿಂದ ಅಷ್ಟು ಬಿದ್ದುಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಪ್ರತಿಯೊಬ್ಬ ಮನುಷ್ಯ ವಾರದಲ್ಲಿ ಒಂದಲ್ಲ ಒಂದಿನ ಇವತ್ತು ಹೊರಗಡೆ ತಿನ್ನೋದೇ ಪ್ಯಾಷನ್ ಆಗಿಬಿಟ್ಟಿದೆ. ಅದನ್ನು ಯೋಚನೆ ಮಾಡಿ, ನಾವು ಹೊರಗಡೆ ತಿನ್ನೋ ಈ ಚಾಟ್ಸ್, ಮಸಾಲ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಪಿಜ್ಜಾಗಳನ್ನ ನಮ್ಮ ಆರೋಗ್ಯ ಕಾಪಾಡ್ತಿದ್ಯಾ? ಖಂಡಿತ ಇಲ್ವಾ. ನೀವು ಏನಾದ್ರು ಹುಷಾರು ತಪ್ಪಿ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನಾದರೂ ನಿಮಗೆ ಚಾಟ್ಸ್ ತಿನ್ನಿ, ಜಂಕ್ ಫುಡ್ಸ್ ತಿನ್ನಿ ಅಂತ ಹೇಳ್ತಾರೆ? ಖಂಡಿತ ಇಲ್ಲಲ್ವ. ಮತ್ತು ಆರೋಗ್ಯ ತಪ್ಪಿಸ್ತಾ ಇರೋ ಆ ಫುಡ್ಗಳನ್ನ ನಾವು ಹೇಗೆ ಪ್ರತಿನಿತ್ಯ ನಮ್ಮ ಹೊಟ್ಟೆಗೆ ಹಾಕಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀವಿ. ಅದೇ ಬೇರೆ ಕಂಪೇರ್ ಮಾಡಿ ನೋಡ್ತಾ ಹೋಗಿ, ಹಳ್ಳಿಯಲ್ಲಿರ್ತಾರೆ ರೈತ, ದಿನ ಬೆಳಗ್ಗೆ ರಾಗಿ ಮುದ್ದೆ, ಸಂಜೆ ರಾಗಿ ಮುದ್ದೆ ತಿಂತಾ ಇರ್ತಾರೆ. ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸದೃಢವಾಗಿರ್ತಾರೆ ಅಲ್ವಾ? ಆದರೆ ನಾವೇನಾಗಿದೆ ಇವತ್ತು ನಮ್ಮ ಈ ಫಾಸ್ಟ್ ಲೈಫಲ್ಲಿ ಫಾಸ್ಟ್ ಫುಡ್ಗಳಿಂದ ಬಿದ್ದು ದಿನನಿತ್ಯ ನಮ್ಮ ಆರೋಗ್ಯಗಳನ್ನ ನಾವು ಡಿಟೋರಿಯೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾಲಿಗೆ ಚಪಲಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಡಿ, ಬಾಯಿ ರುಚಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಡಿ. ಆರೋಗ್ಯಕ್ಕೆ ಯಾವ್ದು ಇಂಪಾರ್ಟೆಂಟ್ ಅದು ನೋಡ್ತಾ ಹೋಗಿ. ಇವತ್ತು ನಿಮ್ಮ ಆರೋಗ್ಯ ಕಾಪಾಡೋದು ಯಾವುದು ಅಂದರೆ ಸರಿಯಾದ ಆಹಾರಗಳು ಮಾತ್ರ. ರಾಗಿ ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಇರ್ಬೋದು, ಅಥವಾ ಸಿರಿಧಾನ್ಯಗಳ ಬಳಕೆ ಇರ್ಬೋದು, ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ತಾ ಬರುತ್ತೆ. ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಹಾಗಂತೇಳಿ ಆ ಫುಡ್ಗಳನ್ನ ಟೇಸ್ಟಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ? ಖಂಡಿತ ಇದೆ. ಇವತ್ತು ಎಷ್ಟೋ ಜನ ಯೂಟ್ಯೂಬಲ್ಲಿ ವ್ಲಾಗರ್ಸ್ ನೋಡ್ರೆ ಖುಷಿಯಾಗುತ್ತೆ. ಮಿಲೆಟ್ಸ್ ಯೂಸ್ ಮಾಡಿ ಎಷ್ಟು ಟೇಸ್ಟಿ ಫುಡ್ಗಳು ಮಾಡ್ತಾ ಇದ್ದಾರೆ ಗೊತ್ತಾ? ಸಿರಿಧಾನ್ಯಗಳನ್ನ ಸಹ ನೀವು ಮನೆಗಳಲ್ಲಿ ಅಕ್ಕಿಯಾಗಿ ಬಳಕೆ ಮಾಡ್ತೀರಾ, ಆ ಥರ ಬಳಕೆ ಮಾಡ್ಬೋದು. ಅಕ್ಕಿಯಿಂದ ಮಾಡೋ, ಗೋಧಿಯಿಂದ ಮಾಡೋ, ಮೈದಿಂದ ಮಾಡೋ ಪ್ರತಿ ಆಹಾರ ಪದಾರ್ಥಗಳನ್ನ ನೀವು ಸಿರಿಧಾನ್ಯಗಳು ಯೂಸ್ ಮಾಡ್ತಾ ಹೋಗ್ಬೋದು. ಆದರೆ ನಿಮಗೊಂದಷ್ಟು ಅದ್ರ ಬಗ್ಗೆ ಅವೇರ್ನೆಸ್ ಸಿಕ್ಕರೆ ಸಾಕು, ನೀವು ಅದನ್ನು ತುಂಬ ಟೇಸ್ಟಿಯಾಗಿ ಮಾಡ್ತಾ ಹೋಗ್ತೀರಾ. ಇವತ್ತು ಸಿರಿಧಾನ್ಯಗಳು ಸರಿಯಾದ ಮಾಡೋ ಪದ್ಧತಿ ಅಂದರೆ ಅದನ್ನ 8 ತಾಸು ನೆನೆಸಿಡಬೇಕು. ನೆನೆಸಿಟ್ಟು ಅಕ್ಕಿಯಿಂದ ಏನು ಮಾಡ್ತಾರೆ ಅದೇ ಥರ ಮಾಡ್ತಾ ಹೋಗಿ ಸ್ವಲ್ಪ ಹೆಚ್ಚಿನ ಮಸಾಲ ಹಾಕ್ತಾ ಹೋದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಉದಾಹರಣೆಗೆ ಹೇಳಿದ್ರೆ, ಒಂದು ರೈಸ್ ಬಾತ್ ಅಕ್ಕಿಯಿಂದ ಏನು ಮಾಡಿರ್ತಾರೆ ಅದಕ್ಕಿಂತ ಟೇಸ್ಟಿಯಾಗಿ ಸಿರಿಧಾನ್ಯಗಳ ರೈಸ್ ಬಾತ್ ಆಗಿರ್ತದೆ. ನೀವು ಒಂದಷ್ಟು ತಾಳ್ಮೆಯಿಂದ ಮನೆಗಳಲ್ಲಿ ಆಹಾರ ತುಂಬ ಟೇಸ್ಟಿಯಾಗಿ ಮಾಡೋದು ರೂಢಿ ಮಾಡ್ಕೊಳ್ಳಿ. ಖಂಡಿತ ಹೊರಗಡೆ ನೀವು ಬಾಯಿ ಚಪ್ಪಲಕ್ಕೆ ಎಷ್ಟು ದಿನ ತಿಂತಾ ಇರ್ತೀರಾ, ಆಹಾರದಿಂದ ನೀವು ದೂರ ಇರ್ತೀರಾ. ನಿಮ್ಮ ಆರೋಗ್ಯ ತುಂಬ ಸದೃಢವಾಗ್ತಾ ಬರುತ್ತೆ, ಆರೋಗ್ಯ ತುಂಬ ಇಂಪ್ರೂವ್ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಜಂಕ್ ಫುಡ್ ಚಾಟ್ಸ್ ಹಿಂದೆ ಬೀಳಬೇಡಿ. ಅದರಿಂದ ತುಂಬ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾ ಹೋಗಿ ತುಂಬ ಆರೋಗ್ಯವಂತರಾಗಿ ನೀವು ಬಾಳ್ತೀರಾ. ಸರ್ವೇ ಜನ ಸುಖಿನೋ ಭವಂತು.